ಮಹಿಳೆಯರು ಮಾಡುವ ಈ ಕೆಲಸದಿಂದ ಮನೆಗೆ ದಾರಿದ್ರ್ಯ ಆವರಿಸುವುದು ಖಂಡಿತ. ಗೃಹಿಣಿಯನ್ನು ಮನೆಯ ಅದೃಷ್ಟ ದೇವತೆ ಎಂದು ಭಾವಿಸಲಾಗಿದೆ. ಆದ್ದರಿಂದ ಆ ಮನೆಯಲ್ಲಿ ಆಕೆ ಯಾವುದೇ ಒಂದು ಕೆಲಸವನ್ನು ಶಾಸ್ತ್ರದ ಪ್ರಕಾರ ಮಾಡಬೇಕಾಗುತ್ತದೆ. ಇಲ್ಲವಾದರೆ ಮನೆಗೆ ದಾರಿದ್ರ್ಯ ಆವರಿಸುತ್ತದೆ. ಆದ್ದರಿಂದ ಮಹಿಳೆಯರು ಈ ಕೆಲಸಗಳನ್ನು ಶಾಸ್ತ್ರದ ಪ್ರಕಾರ ಮಾಡಿದರೆ ಉತ್ತಮ. ಮಹಿಳೆಯರು ಶಾರೀರಿಕ ಸಂಬಂಧ ಬೆಳೆಸಿದ ನಂತರ ಅವಶ್ಯಕವಾಗಿ ಸ್ನಾನ ಮಾಡಬೇಕು. ಇಲ್ಲವಾದರೆ ನಕಾರಾತ್ಮಕ ಶಕ್ತಿ ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ. ಹಾಗೆ ಮನೆಯಿಂದ ಹೊರ ಹೋಗುವ ಮುನ್ನ ಮಹಿಳೆಯರು ಅವಶ್ಯಕವಾಗಿ ಸ್ನಾನ ಮಾಡಬೇಕೆಂದು ಹೇಳಲಾಗಿದೆ. ರಾತ್ರಿ ಮಹಿಳೆಯರು ಕೂದಲನ್ನು ಬಿಚ್ಚಿ ಮಲಗಬಾರದು. ಶಾಸ್ತ್ರಗಳ ಪ್ರಕಾರ ಇದು ತಪ್ಪು. ರಾತ್ರಿ ಕೂದಲನ್ನು ಕಟ್ಟಿಯೇ ಮಲಗಬೇಕು. ಬಿಚ್ಚಿ ಮಲಗಿದರೆ ನಕಾರಾತ್ಮಕ ಶಕ್ತಿ ಆಕರ್ಷಿತವಾಗುತ್ತದೆ. ಸೂರ್ಯಾಸ್ತದ ನಂತರ ಸ್ಮಶಾನಕ್ಕೆ ಅಥವಾ ತಂತ್ರಶಕ್ತಿ ಪ್ರಯೋಗವಾಗುವ ಜಾಗಕ್ಕೆ ಹೋಗಬಾರದು. ಅಲ್ಲದೆ ಮೆಹಂದಿ ಹಚ್ಚಿ ರಾತ್ರಿ ಮಹಿಳೆಯರು ಮಲಗಬಾರದೆಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಮನೆಯಲ್ಲಿರುವ ಸ್ತ್ರೀಯರು ಮನೆಯ ಉನ್ನತಿ ಹಾಗೂ ಅದೃಷ್ಟ ಬರಬೇಕು ಎಂದರೆ ಬಹಳಷ್ಟು ಅಚ್ಚುಕಟ್ಟಾಗಿ ಹಾಗೂ ಸ್ವಚ್ಛತೆಯಿಂದ ಇರಬೇಕು. ಹಾಗೂ ಮನೆಯನ್ನು ಕೂಡ ಬಹಳ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಸದಾಕಾಲ ಸಂತೋಷದಿಂದ ನಗು ನಗುತ್ತಾ ಲವಲವಿಕೆಯಿಂದ ಇದ್ದರೆ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ. ಮನೆಯಲ್ಲಿರುವ ಸ್ತ್ರೀಯರು ಹಗಲು ಮನೆ ಕೆಲಸ ಮಾಡಿದ ನಂತರ ನಿದ್ದೆಯನ್ನು ಮಾಡಬಾರದು. ಈ ರೀತಿ ಮಾಡುವುದರಿಂದ ಮನೆಯಲ್ಲಿರುವ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ. ಜೊತೆಗೆ ನಿಮಗೆ ದಾರಿದ್ರ್ಯ ಬರುವ ರೀತಿ ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಆಸಕ್ತಿ ಕಡಿಮೆಯಾಗುತ್ತದೆ. ಆದ ಕಾರಣ ಯಾವುದೇ ಕಾರಣಕ್ಕೂ ಕೆಲಸವಾದ ನಂತರ ಮಧ್ಯಾಹ್ನ ನಿದ್ದೆಯನ್ನು ಮಾಡಬಾರದು. ಮನೆಯಲ್ಲಿರುವ ಸ್ತ್ರೀಯರು ಬೆಳಗ್ಗೆ ಬೇಗನೆ ಎದ್ದೇಳಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ತ್ರೀಯರು ಪೂಜೆ ಮಾಡುವುದರಿಂದ ಲಕ್ಷ್ಮೀದೇವಿ ಸಂತೃಪ್ತಳಾಗುತ್ತಾಳೆ, ಒಲಿಯುತ್ತಾಳೆ ಹಾಗೂ ಆರೋಗ್ಯ ವೃದ್ಧಿ ಹಾಗೂ ಐಶ್ವರ್ಯ ವೃದ್ಧಿ ಕೂಡ ಆಗುತ್ತದೆ. ಇನ್ನು ಮುಖ್ಯವಾಗಿ ಸ್ತ್ರೀಯರು ಸೂರ್ಯಾಸ್ತ ಆಗುವ ಸಮಯದಲ್ಲಿ ನಿದ್ದೆಯನ್ನು ಮಾಡಬಾರದು. ಅಪ್ಪಿತಪ್ಪಿಯೂ ಮನೆಯಲ್ಲಿ ಇರುವ ಸ್ತ್ರೀಯರು ಸಂಜೆ ಸಮಯದಲ್ಲಿ ನಿದ್ದೆ ಮಾಡಿದರೆ ಮನೆಗೆ ಅಶುಭ ಬರುತ್ತದೆ, ದುರ್ಘಟನೆ ಸಂಭವಿಸಲಿದೆ ಅಥವಾ ಯಾವುದಾದರೂ ಕೆಟ್ಟ ಸೂಚನೆ ನಿಮ್ಮ ಕಿವಿಗೆ ಬೀಳಲಿದೆ ಎಂಬುದರ ಸಂಕೇತವಾಗಿರುತ್ತದೆ. ಸ್ತ್ರೀಯರು ರಾತ್ರಿ ಮಲಗುವ ಮುನ್ನ ಕೈಕಾಲುಗಳನ್ನು ತೊಳೆದುಕೊಂಡು ಸ್ವಚ್ಛವಾಗಿ ಇಟ್ಟುಕೊಂಡು ಮಲಗಬೇಕು. ಜೊತೆಗೆ ಊಟ ಮಾಡಿದ ತಕ್ಷಣ ನಿದ್ದೆ ಮಾಡಬಾರದು. ಮಲಗುವ ಮುನ್ನ 2 ಗಂಟೆಯ ಮೊದಲು ಊಟವನ್ನು ಮಾಡಿ ನಂತರ ಮಲಗಬೇಕು. ಈ ರೀತಿ ಮಾಡುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಹಾಗೂ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಹೋಗುತ್ತದೆ ಹಾಗೂ ಲಕ್ಷ್ಮಿ ಆಹ್ವಾನವಾಗುತ್ತದೆ. ಸಕಾರಾತ್ಮಕತೆ ನೆಲೆಸುತ್ತದೆ, ಅದೃಷ್ಟ ಒದಗಿ ಬರುತ್ತದೆ. ಲಕ್ಷ್ಮಿಯ ಅನುಗ್ರಹದಿಂದ ಅಷ್ಟ ಐಶ್ವರ್ಯ ತುಂಬಿರುತ್ತದೆ.